ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರುದ್ರನಗೌಡ ಪುಟ್ಟಪ್ಪಜ್ಜರ್. ನಾವು ಇವತ್ತು ತೀರ್ಥಹಳ್ಳಿಯ ಕುಪ್ಪಳ್ಳಿಯ ವೆಂಕಟಪ್ಪನವರ ಮಗ ಆಗಿರ್ತಕ್ಕಂಥ ರಾಷ್ಟ್ರಕವಿ ಕುವೆಂಪುರವರ ಸಮಾಧಿ ಹಾಗೂ ಅವರ ಮನೆ ಹಾಗೂ ಅವರ ಧ್ಯಾನ ಮಂದಿರವನ್ನು ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಕುವೆಂಪು ಅವರ ಸಮಾಧಿಯ ಬಳಿ ಇರತಕ್ಕಂಥ ಕಲ್ಲಿನ ಸ್ತಂಭವನ್ನು ಶಿವಪ್ರಸಾದ್ ಅನ್ನುವಂಥ ಶಿಲ್ಪಕಲೆಯೊಬ್ಬರು ನಿರ್ಮಿಸಿದ್ದಾರೆ ಅನ್ನುವ ಮಾಹಿತಿ ಇದೆ. ಈಗೇನು ನೀವು ನೋಡ್ತಿದ್ದೀರಲ್ಲ, ಇದು ಒಂದು ದೊಡ್ಡ ದೊಡ್ಡ ಕಲ್ಲುಗಳನ್ನು ನಿಲ್ಲಿಸಿ ಒಂದು ಸ್ತಂಭಗಳನ್ನು ಇಲ್ಲಿ ನಿರ್ಮಿಸಿದ್ದಾರೆ. ಮಲೆನಾಡಿನ ಮಡಿಲಲ್ಲಿ ಶ್ರೀ ರಾಷ್ಟ್ರಕವಿ ಕುವೆಂಪುರವರ ಸಮಾಧಿಯ ಬಳಿ ಈ ಒಂದು ಬೃಹದಾಕಾರದ ಕಲ್ಲುಗಳಿಂದ ನಿರ್ಮಿಸಲ್ಪಟ್ಟಿರ್ತಕ್ಕಂಥ ಈ ಸ್ತಂಭಗಳು ನಿಜವಾಗ್ಲೂ ಅತ್ಯಂತ ಮನಮೋಹಕರವಾಗಿವೆ. ಹಾಗೆ ನೋಡ್ತಾ ಇರ್ಬೋದು ನೀವು ಮಲೆನಾಡಿನ ಸೊಬಗು ಯಾವ ರೀತಿಗೆ ಹಚ್ಚ ಹಸಿರಿನಿಂದ ಕೂಡಿದೆ ಅಂಥೇಳಿ. ಈಗ ನಾವು ಏನು ನೋಡ್ತಾ ಇದ್ದೀವಿ, ಈಗ ಕಾಣ್ತಾ ಇರೋದೇ ರಾಷ್ಟ್ರಕವಿ ಕುವೆಂಪುರವರ ಸಮಾಧಿ. ಎಷ್ಟು ನೀಟಾಗಿ ಎಷ್ಟು ಅಚ್ಚುಕಟ್ಟಾಗಿ ಇದನ್ನು ಮೇಂಟೈನ್ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ನೋಡೋಕ್ಕೆ ಎರಡು ಕಣ್ಣು ಸಾಲದು. ಈಗ ನಾವೇನು ನೋಡ್ತಾ ಇದ್ದೀವಿ, ರಾಷ್ಟ್ರಕವಿ ಕುವೆಂಪುರವರ ಸಮಾಧಿ ಇದೆ ನೋಡಿ. ಕವಿ ಕುವೆಂಪುರವರ ಸಮಾಧಿಯಿಂದ ನಾವು ಕಾಲು ದಾರಿಯಲ್ಲಿ ಕುವೆಂಪು ಅವರ ಮನೆಯನ್ನು ವೀಕ್ಷಣೆ ಮಾಡಲಿಕ್ಕೆ ನಾವೀಗ ತೆರಳುತ್ತೇವೆ. ಯಾವ ರೀತಿಯಾಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮಲೆನಾಡಿನ ತಂಗಾಳಿಯಲ್ಲಿ ಈ ಒಂದು ರಸ್ತೆಯಲ್ಲಿ ನಡೀತಾ ಇರಬೇಕಾದ್ರೆ ತುಂಬಾ ಖುಷಿ ಆಗ್ತಾಯಿತ್ತು. ಯಾವ ರೀತಿಯಾಗಿ ಒಂದು ರಚನೆಯನ್ನು ಮಾಡಿದ್ದಾರೆ ಅನ್ನೋದನ್ನು ನೀವೀಗ ನೋಡ್ತಾ ಇದ್ದೀರಾ. ಹೀಗೆ ನಡ್ಕೊಂತ ಒಂದು ಸ್ವಲ್ಪ ದೂರ ಒಂದು 500 ಮೀಟ್ರ್ ಹೋದರೆ ಅದು ರಾಷ್ಟ್ರಕವಿ ಕುವೆಂಪುರವರ ಮನೆ ನಮಗೆ ಸಿಗುತ್ತೆ. ಯಾವ ರೀತಿಯಾಗಿದೆ ಅನ್ನೋದನ್ನು ನೀವು ಈಗ ನೋಡ್ತಾ ಇದ್ದೀರ. ಕಲ್ಲುಗಳಿಂದ ಮತ್ತು ಸ್ತಂಭಗಳಿಂದ ಯಾವ ರೀತಿಯಾಗಿ ಅಚ್ಚುಕಟ್ಟಾಗಿ ತುಂಬ ನೀಟಾಗಿ ರಸ್ತೆ ನಿರ್ಮಾಣ ಆಗಿದೆ. ಇಲ್ಲಿ ಕಾಲ್ದಾರಿ. ನಾವೀಗ ರಾಷ್ಟ್ರಕವಿ ಕುವೆಂಪುರವರ ಕುಪ್ಪಳ್ಳಿಯಲ್ಲಿರ್ತಕ್ಕಂಥ ಅವರ 3 ಅಂತಸ್ತಿನ, ಆಗಿನ ಕಾಲದಲ್ಲಿ 3 ಅಂತಸ್ತಿನ ಮನೆಯನ್ನು ನಾನು ನಿಮಗೆ ಈಗ ತೋರಿಸ್ತಾ ಇದ್ದೀನಿ. ಯಾವ ರೀತಿಯಾಗಿದೆ ಅನ್ನೋದನ್ನು ನೀವೇ ಈಗ ನೋಡಿ.